ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠಿತಂ. ಧನುರಾಶಿಯವರ ಮಕರ ಸಂಕ್ರಮಣದ ವಿಶೇಷ ಫಲವನ್ನ ಈ ವಿಡಿಯೋದಲ್ಲಿ ಆದಿಯಲ್ಲಿ ನಮ್ಮೆಲ್ಲ ಧನುರಾಶಿಯ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಾನು ನಿಮ್ಮ ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷವಾದ ಸನ್ನಿಧಾನದಲ್ಲಿ ಈ ಒಂದು ವಿಶೇಷವಾದ ವಿಡಿಯೋನ ಮಾಡ್ತಾ ಇದ್ದೇನೆ. ಚಿತ್ರದುರ್ಗದಲ್ಲಿ ಇರತಕ್ಕಂಥ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಾನ. ದಯವಿಟ್ಟು ನೀವು ಒಂದು ಸಹಾಯ ಮಾಡಿ, ವಿಡಿಯೋನ ಎಂಡ್ ತನಕ ನೋಡಿ. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ನ ಇನ್ನೂ ಫಾಲೋ ಮಾಡ್ಕೊಂಡಿಲ್ವಾ, ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಅದೇ ರೀತಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ಖಂಡಿತ ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ವಿಶೇಷವಾಗಿ ರಿಪ್ಲೈ ಸಹ ಅಪರೂಪದಲ್ಲಿ ಮಾಡ್ತಾ ಇರ್ತೇನೆ ಸಮಯ ಸಿಕ್ಕಾಗ. ಖಂಡಿತವಾಗಿ ಒಳ್ಳೆಯದಾಗಲಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಧನುರಾಶಿಯವರ ಮಕರ ಸಂಕ್ರಮಣ ಫಲದಲ್ಲಿ ಮೊದಲನೇ ವಿಚಾರ ಏನಪ್ಪಾ ಅಂದ್ರೆ ದ್ವಿತೀಯ ಸ್ಥೇ ಧನಲಾಭ ಅಂತ. ಅಂದ್ರೆ ನಿಮಗೆ ಮಕರ ಸಂಕ್ರಾಂತಿ ಅಂದ್ರೆ ಏನು? ಮಕರ ರಾಶಿಯಲ್ಲಿ ರವಿಗ್ರಹನ ಸ್ಥಾನ ಅಂತ. ನಿಮ್ಮ ರಾಶಿಯಲ್ಲಿ ಧನುರ್ಮಾಸದಲ್ಲಿರುವ ರವಿ ನಿಮ್ಮ ರಾಶಿಯಿಂದ ಮುಂದೆ ಮಕರ ರಾಶಿಗೆ ಸಂಚಾರ ಮಾಡ್ತಾನೆ 14ನೇ ತಾರೀಕು. ಸೊ ಸಂಚಾರ ಮಾಡ್ದ ಅಂದ್ರೆ 2ನೇ ಮನೆಗೆ ಹೋದ. ಧನುರ್ರಾಶಿಯ 2ನೇ ಮನೆಗೆ ರವಿ ಹೋದ ಅಂತ ಅಂದ್ರೆ 2ನೇ ಮನೆ ಅಂದ್ರೆ ಧನಸ್ಥಾನ. ರವಿ ಯಾರು? ನಿಮಗೆ 9ನೇ ಮನೆಯ ಅಧಿಪತಿ, ಭಾಗ್ಯಾಧಿಪತಿಯಾದಂತಹ ರವಿ ದ್ವಿತೀಯದಲ್ಲಿ ಬರ್ತಾನೆ. ಆದ್ದರಿಂದ ಧನಲಾಭ, ಭಾಗ್ಯದಿಂದ ಧನಲಾಭ, ಧನಾಗಮನ ಅಂದ್ರೆ ಅದೃಷ್ಟವಶಾತ್ ಧನಲಾಭ ಅಂತೀವಲ್ಲ. ನಂಗೆ ಏನೋ ಅದೃಷ್ಟ ಚೆನ್ನಾಗಿತ್ತಪ್ಪ, ದುಡ್ಡು ಸಿಕ್ಬಿಡ್ತು, ಧನಲಾಭ ನನ್ನ ಅದೃಷ್ಟದಲ್ಲಿ ಧನಲಾಭ ಇತ್ತು ಅಂತ. ನಮಗೇನು ಧನಲಾಭ ಯೋಗ ಇಲ್ವಾ ಗುರುಗಳೇ ಅಂತೆಲ್ಲ ಕಮೆಂಟ್ ಮಾಡ್ತಿರ್ತಾರೆ, ಪ್ರಶ್ನೆ ಕೇಳ್ತಿರ್ತಾರೆ, ನಮ್ಗೆ ಯಾವ ಧನಲಾಭ ಆಗುತ್ತೆ ಅಂತ ಹೇಳಿ. ಧನುರಾಶಿಯವರಿಗೆ ಮಕರ ಸಂಕ್ರಮಣದ ಮೊದಲನೇ ಫಲವೇ ಅದೃಷ್ಟವಶಾತ್ ಧನಲಾಭ ಅಂತ ಹೇಳಿ. ಖಂಡಿತವಾಗಿ ನಿಮಗೆ ಆ ಧನಲಾಭವಾಗಲಿ. ರವಿಯ ಆರಾಧನೆಯಿಂದ ಆಗುತ್ತೆ, ರವಿಯ ವಿಶೇಷ ಪ್ರಸಾದ ಧಾರಣೆಯಿಂದ ಆಗುತ್ತೆ, ರಾಜಯೋಗ ಕೊಡುವ ರಾಜವರ್ಧನ ಮಣಿಗಳಿಂದ ಆಗುತ್ತೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಎಲ್ಲ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಧನುರಾಶಿಯವರ ಮಕರ ಸಂಕ್ರಮಣದ ವಿಶೇಷ ಫಲದ 2ನೇ ವಿಚಾರ ಏನಪ್ಪಾ ಅಂತಂದ್ರೆ ಕುಲಮಾನ ವೃದ್ಧಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಕುಟುಂಬ ಸ್ಥಾನದಲ್ಲಿ ರವಿ ಬರ್ತಾನೆ. ಆದ್ರಿಂದ ಒಂದು ನಿಮ್ಮ ಕುಟುಂಬಕ್ಕೆ ಇಡೀತಾಗಿ ಒಳ್ಳೆಯ ಹೆಸರು ಬರುತ್ತೆ. ನೀವು ಆ ಫ್ಯಾಮಿಲಿಯವರಲ್ವಾ, ನಿಮ್ಮ ಫ್ಯಾಮಿಲಿಯವರು ತುಂಬಾ ಬಹಳ ಫೇಮಸ್, ನಿಮ್ಮ ತುಂಬಾ ಫ್ಯಾಮಿಲಿ ಗ್ರೇಟ್ ಫ್ಯಾಮಿಲಿ, ಅಥವಾ ನಿಮ್ಮ ಕುಟುಂಬಕ್ಕೆ ಹೆಸರು ಬರ್ತಕ್ಕಂಥದ್ದು, ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆ ಹೆಸರು ಬರ್ತಕ್ಕಂಥದ್ದು, ಅಥವಾ ನಿಮ್ಮ ಕುಟುಂಬದ ಹೆಸರಿನಿಂದಾಗಿ ನಿಮಗೂ ಸ್ವಲ್ಪ ಅನುಕೂಲ, ಆ ಫ್ಯಾಮಿಲಿ ಹುಟ್ಟಿದಕ್ಕೆ ನಿಮಗೊಂದು ಒಳ್ಳೆ ಅನುಕೂಲ, ಒಂದು ಅದೃಷ್ಟವಶಾತ್ ಏನೋ ಒಂದು ಕೆಲಸ ಆಗ್ತಕ್ಕ, ಆ ಫ್ಯಾಮಿಲಿಯವರ ನೀವು ಫಸ್ಟ್ ನಿಮ್ಮ ಕೆಲಸ ಮಾಡ್ಕೊಡೋಣ ರೀ ಅನ್ನೋ ತರ, ಅಥವಾ ನಿಮ್ಮಿಂದಲೇ ಇಡೀ ನಿಮ್ಮ ಕುಟುಂಬಕ್ಕೆ ಇಂಥವ್ರಿದ್ರಲ್ಲ ಆ ಫ್ಯಾಮಿಲಿಯವರ ನೀವು ಓಕೆ ಅನ್ನೋ ರೀತಿಯಲ್ಲಿ ನಿಮ್ಮಿಂದಾಗಿ ನಿಮ್ಮ ಕುಟುಂಬಕ್ಕೆ ಹೆಸರು ಬರ್ತಕ್ಕಂಥದ್ದು. ಇದೆಲ್ಲರೂ ಅಲ್ದಿದ್ರೆ ನಿಮ್ಮ ಕುಟುಂಬದಲ್ಲಿ ನಿಮಗೆ ಗೌರವ ವೃದ್ಧಿ ಆಗ್ತಕ್ಕಂಥದ್ದು. ನಮ್ಮ ಫ್ಯಾಮಿಲಿನಲ್ಲಿ ಇದ್ದಾರೆ ಗುರುಗಳೇ, ಒಂದಾರು ನನ್ನ ಬೆಲೆ ಕೊಟ್ಟರೆ ಕಸತ್ತರ ನೋಡ್ತಾರೆ ಗುರುಗಳೇ, ನನಗೆ ವ್ಯಾಲ್ಯೂನೇ ಕೊಡಲ್ಲ ಅಂತ ಯೋಚನೆ ಮಾಡ್ತಿರಲ್ಲ, ಆ ಥರ ಆಗಲ್ಲ. ಮಕರ ಸಂಕ್ರಮಣದ ಫಲ ಧನುರಾಶಿಯವರಿಗೆ ಏನಪ್ಪಾ ಅಂದ್ರೆ ಫ್ಯಾಮಿಲಿಯಲ್ಲಿ ನಿಮಗೆ ಇಂಪಾರ್ಟೆನ್ಸ್, ನಿಮ್ಮ ಪ್ರಾಮುಖ್ಯತೆ ಜಾಸ್ತಿ ಆಗ್ಬಿಡುತ್ತೆ ಅಂತ. ಸೊ ಇದು ಯಾವುದೇ ಆಗಲಿ ಮಕರ ಸಂಕ್ರಮಣದ ವಿಶೇಷ ಫಲದಿಂದ ಆಗಲಿದೆ. ರವಿಯ ಆರಾಧನೆ ವಿಶೇಷವಾಗಿ ಪ್ರಸಾದ ಧಾರಣೆಯಿಂದ ಸಾಧ್ಯ. ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿ ದಿವಸ ಪಠನೆ ಮಾಡ್ಕೊಳ್ಳಿ, ರವಿಯ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ಳಿ, ಖಂಡಿತ ಅನುಕೂಲವಾಗಲಿ. ಇಲ್ಲ ವಿಶೇಷವಾದ ರಾಜವರ್ಧನ ಮಣಿ ಧಾರಣೆಯಿಂದಲೂ ಸಹ ಸಾಧ್ಯ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಧನುರಾಶಿಯವರ ಮಕರ ಸಂಕ್ರಮಣದ ಫಲದಲ್ಲಿ 3ನೇಯ ಪ್ರಮುಖ ವಿಚಾರ ಏನಪ್ಪಾ ಅಂದ್ರೆ ದ್ವಿತೀಯ ವಾಕ್ಸಿದ್ಧಿ ಅಂತ. ಅಂದ್ರೆ 2ನೇ ಮನೆ ರವಿ ಅಲ್ಲ, ನಿಮ್ಮ ಮಾತು ವಾಕ್ಸಿದ್ಧಿ, ನಿಮ್ಮ ಮಾತಿಗೆ ತುಂಬಾ ಬೆಲೆ ಬರುತ್ತೆ. ನೀವು ಏನ್ ಹೇಳ್ತೀರೋ ಅದೇ ರೀತಿ ಆಗುತ್ತೆ ಅನ್ನೋ ತರ. ಒಂದು ನೀವು ಹಿಂಗಾಗುತ್ತೆ ಅಂದ್ರೆ ಅದು ಅದೇ ಥರ ಆಗುತ್ತೆ ಅಂತ, ಅಥವಾ ಆ ಮಾತಿಗೆ ಅಷ್ಟು ಬೆಲೆ ಬಂದ್ಬಿಡುತ್ತೆ. ಅಥವಾ ನೀವು ಹೇಳಿದ್ರಿ ಅಂತ ಅವ್ರು ಮಾಡ್ತಾರೆ. ನಾನು ಬೇರೆ ಯಾರಾದ್ರೂ ಮಾಡ್ತಿರಲ್ಲ, ನೀವು ಹೇಳಿದ್ರಲ್ಲ ಅದಕ್ಕೋಸ್ಕರ ಮಾಡ್ಕೊಡ್ತೀನಿ ಅಂತ. ಅಂದ್ರೆ ನಿಮ್ಮ ಮಾತಿಗೆ ಅಷ್ಟು ತೂಕ ಬರ್ತದೆ. ಧನುರಾಶಿಯವರ ಮಾತಿಗೆ ತೂಕ ಬರ್ತದೆ, ಧನುರಾಶಿಯವರ ಮಾತಿಗೆ ಬೆಲೆ ಬರ್ತದೆ, ಧನುರಾಶಿಯವರು ಹೇಳದಂತೆ ಕೇಳ್ತಾರೆ ಇನ್ನೊಬ್ಬರು ಅನ್ನುವಂಥದ್ದು ಇದೆಯಲ್ಲ, ಇದು ಒಂದು ಸ್ವಲ್ಪ ಸಂತೃಪ್ತಿಯ ವಿಚಾರವಾಗಿರುತ್ತೆ. ಯಾಕೆಂದ್ರೆ ಧನುರಾಶಿಯವರು ತಪ್ಪು ಮಾತಾಡೋದಿಲ್ಲ, ಧನುರಾಶಿಯವರು ಸುಳ್ಳು ಪಳ್ಳು ಮಾತಾಡೋದಿಲ್ಲ, ಧನುರಾಶಿಯವರು ಮೋಸ ಮಾಡೋದಿಲ್ಲ ಅಂತ. ಧನುರಾಶಿಯವರಿಗೆ ಮಕರ ಸಂಕ್ರಮಣದ ವಿಶೇಷ ಫಲ ವಾಕ್ಸಿದ್ಧಿ, ಅವರ ಮಾತಿಗೆ ಬೆಲೆ ಸಿಗ್ತದೆ, ಅವರು ಹೇಳದಂತೆ ಆಗ್ತದೆ ಅಂತ. ಅದು ತುಂಬ ವಿಶೇಷ. ಅಲ್ಲಿ ರವಿಯ ಆರಾಧನೆಯ ವಿಶೇಷ ಪ್ರಾಮುಖ್ಯತೆ ಇದೆ. ಆದ ಕಾರಣವೇ ನಾನು ರವಿಯ ಆರಾಧನೆ ಮಾಡ್ಕೊಳ್ಳಿ, ಅದ್ಭುತವಾದಂತಹ ಸಂದರ್ಭ ಅಂತ ಹೇಳ್ತಾ ಇದ್ದೇನೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ವಿಶೇಷವಾಗಿ ತಿಳಿಸ್ತೇನೆ. ಮಕರ ಸಂಕ್ರಮಣದ ಧನುರಾಶಿಯವರ ವಿಶೇಷ ಫಲದಲ್ಲಿ 4ನೇ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ
ಸೂರ್ಯೋ ಪಿತೃಕಾರಕೋ ಬಲಯುತಿ ಅಂದರೆ ನಿಮಗೆ ಈ ಒಂದು ಮಕರ ಸಂಕ್ರಮಣದ ವಿಶೇಷ ಫಲ ಏನು ಗೊತ್ತಾ? ಪಿತೃಗಳ ಅನುಗ್ರಹವೂ ಸಹ ನಿಮಗೆ ಸಿಗುತ್ತೆ. ಮಕರ ಸಂಕ್ರಾಂತಿಯ ವಿಶೇಷ ಫಲ ಧನುರಾಶಿಯವರಿಗೆ ಏನಪ್ಪ ಅಂದರೆ ಪಿತೃಗಳ, ಕೆಲವರಿಗೆ ಈ ಪಿತೃದೋಷ ಇರುತ್ತಲ್ಲ, ಆ ಪಿತೃದೋಷವನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ಮಕರ ಸಂಕ್ರಮಣದ ಸಮಯ ಅಥವಾ ಅದರ ನಂತರದ 1 ತಿಂಗಳ ಸಮಯ ಇದೆಯಲ್ಲ, ಮಕರ ರಾಶಿಯಲ್ಲಿ ರವಿಗ್ರಹ ಇರುವ ಸಮಯ, ಅದು ಬಹಳ ವಿಶೇಷ. ಮಕರ ಸಂಕ್ರಮಣದಲ್ಲಿ ಆ ಸಂದರ್ಭದಲ್ಲಿ ವಿಶೇಷವಾಗಿ ಆ ಸಮಯ, ಆ ತಿಂಗಳಿನಲ್ಲಿ, ಮಕರ ಮಾಸದಲ್ಲಿ ಧನುರಾಶಿಯವ್ರಿಗೆ ಏನಾದ್ರು ಪಿತೃದೋಷ ಇದ್ದರೆ ಅವರು ಈ ಪ್ರೇತ ಬಾಧೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಪ್ರೇತೋದ್ಧಾರ, ಮೋಕ್ಷನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದಾದಿ ಏನೇ ಕೈಂಕರ್ಯಗಳಿರಲಿ ಅದನ್ನು ಮಾಡಿಸ್ಕೊಂಡ್ರೆ ತಕ್ಷಣ ಪರಿಹಾರ ಆಗುತ್ತೆ, ತಕ್ಷಣ ಫಲ ಸಿಗುತ್ತೆ. ಅಷ್ಟೇ ಅಲ್ಲದೆ ಪಿತೃದೋಷಗಳಿದ್ರೂ ಕೂಡ ಸಹಜ ಸ್ವಾಭಾವಿಕವಾಗಿ ರವಿಯ ಆರಾಧನೆಯಿಂದ ಪಿತೃಗಳ ಅನುಗ್ರಹ ಸಿಗಲಿಕ್ಕೆ ಶುರುವಾಗ್ತದೆ. ಪಿತೃಗಳ ಅನುಗ್ರಹ ನಿಮಗೆ ಗೊತ್ತಿಲ್ಲ, ಅದ್ಭುತವಾದಂತಹ ಫಲ ಅದು. ಪಿತೃಗಳ ಅನುಗ್ರಹ ಇದ್ದರೆ ಎಂತಹ ವಿಘ್ನಗಳಿದ್ರೂ ನಿವಾರಣೆಯಾಗಿ ಕಾರ್ಯ ಸಾಧನೆ ಆಗ್ತದೆ. ಏನೇ ವಿಘ್ನಗಳು, ಈ ಕೆಲಸನೇ ಆಗ್ತಾಯಿಲ್ಲ ಗುರುಗಳೇ, ತಲೆ ಕೆಟ್ಟೋಗಿದೆ ಅಂತಾರಲ್ಲ, ಪಿತೃಗಳ ಅನುಗ್ರಹ ಇದ್ರೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಪಿತೃಗಳ ಅನುಗ್ರಹ ಇತ್ತು ಅಂತ ಆದ್ರೆ ಆ ಕೆಲಸ ನಿರ್ವಿಘ್ನವಾಗಿ ಬೇಗ ಶೀಘ್ರಾತಿ ಶೀಘ್ರವಾಗಿ ಆಗತ್ತೆ. ಪಿತೃದೋಷ ಇದ್ದಾಗೆ ಕೆಲಸಗಳಾಗಲ್ಲ. ಆದರೆ ಈ ಮಕರ ಸಂಕ್ರಮಣ ಧನುರಾಶಿಯವರಿಗೆ ಪಿತೃಗಳ ಆರಾಧನೆ ಮಾಡಿ ಪಿತೃಗಳ ಒಂದು ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೋಸ್ಕರ ಅದ್ಭುತವಾದಂತಹ ಒಂದು ಸಮಯ ಅಂತ ಹೇಳಬಹುದು. ಪಿತೃಗಳ ಅನುಗ್ರಹ ಆಗುತ್ತೆ, ಖಂಡಿತವಾಗಿ ಒಳ್ಳೆಯದಾಗಲಿ. 5ನೆಯ ವಿಚಾರ ಧನುರಾಶಿಯವರಿಗೆ ಮಕರ ಸಂಕ್ರಮಣದ ಫಲದಲ್ಲಿ ಏನಪ್ಪಾ ಅಂತಂದ್ರೆ ಆಹಾರಾದಿ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು, ಅದರಲ್ಲೂ ಆಹಾರ ದ್ರವ ಅಂದರೆ ನೀರು, ಕುಡಿಯುವ ನೀರಿನ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನವನ್ನು ಕೊಡಬೇಕು. ಯಾಕೆಂದರೆ ಯಾವುದ್ಯಾವುದೋ ನೀರು ಕುಡ್ಕೊಂಡು ಮಕರ ಸಂಕ್ರಮಣದ ಒಂದು ಫಲದಲ್ಲಿ ಗಂಟಲು ನೋವು ಬರ್ತಕ್ಕಂಥದ್ದು, ಗಂಟಲಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಮಾತಾಡ್ಲಿಕ್ಕಾಗದೇ ಇರುವಷ್ಟು ಗಂಟಲು ನೋವು ಬರ್ತಕ್ಕಂಥದ್ದು, ನಿಮ್ಮ ವಾಯ್ಸೇ ಬಿದ್ದೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಮಕರ ರಾಶಿಯವರಿಗೆ. ಮಕರ ಸಂಕ್ರಮಣದ ಫಲದಲ್ಲಿ ಸ್ವಲ್ಪ ಗಂಟಲಿನ ವಿಚಾರದಲ್ಲಿ ಎಚ್ಚರಿಕೆ. ಕರಿದ ಪದಾರ್ಥಗಳು ತಿನ್ನಬೇಡಿ, ಬಿಸಿ ಬಿಸಿ ನೀರನ್ನು ಕುಡಿಯಲು ಪ್ರಯತ್ನವನ್ನು ಮಾಡಿ ಇರುತ್ತಲ್ವ, ಅಥವಾ ಸ್ವಲ್ಪ ಈ ನೀರು ಕುಡಿಯೋ ವಿಚಾರದಲ್ಲಿ ವಿಶೇಷ ಗಮನವನ್ನು ವಹಿಸಬೇಕಾಗಿರ್ತದೆ. ನೀವು ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ನಿಮಗೆ ರಾಜಯೋಗ ಸಿಗುವಂತಹ ಒಂದು ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಲವಾರು ವಿಶೇಷವಾದ ಹೋಮಗಳಿದೆ. ಅದರಲ್ಲಿ ಪ್ರಮುಖವಾದದನ್ನು ಮಾತ್ರ ಈಗ ತಿಳಿಸ್ತೇನೆ, ಇನ್ನು ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ತೇನೆ ಇನ್ನು ವಿಶೇಷ ಪರಿಹಾರಗಳು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಆದರೆ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇದೆ. ಅಂದ್ರೆ ರವಿಯ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಮಕರ ಸಂಕ್ರಮಣ ಅಂದ್ರೆ ರವಿಯ ಸಂಚಾರ. ಸೊ ಅದರಿಂದ ರವಿಯ ಸಂಚಾರದಲ್ಲಿ ರವಿಯ ವಿಶೇಷವಾದಂತಹ ಪರಿಹಾರದ ಅವಶ್ಯಕತೆ ಇರೋದ್ರಿಂದ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಜನವರಿ 18ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು. ಅದರ ಜೊತೆಯಲ್ಲಿ ನಾವು ಸ್ವಯಂವರ ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳು, ಇನ್ನೂ ವಿಶೇಷವಾದಂತಹ ಈ ಮಾಟಮಂತ್ರ, ಕೃಷ್ಟ್ರಿಮ ಅಥವಾ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡತಕ್ಕಂಥ ವಿಶೇಷ ಹೋಮಗಳು ಇದೆ. ಅದರ ಬಗ್ಗೆ ನಾನು ಆಮೇಲೆ ತಿಳಿಸ್ತೇನೆ, ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಬಟ್ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಡೇಟ್ನ ಮೆನ್ಷನ್ ಮಾಡಿ ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಜನವರಿ 18ನೇ ತಾರೀಕು ಭಾನುವಾರ ವಿಶೇಷವಾಗಿ ಅಮಾವಾಸ್ಯೆ ಪರ್ವದಿನಂದು ಪ್ರಸಾದ ಏನು 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ವಿಶೇಷವಾದ, ನಾನೀಗ ಧಾರಣೆ ಮಾಡ್ಕೊಂಡು ನಿಮಗೆ ಸ್ಕ್ರೀನ್ ಮೇಲೂ ಕಾಣ್ತದೆ, ಆ ವಿಶೇಷವಾದ ರಾಜವರ್ಧನ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ರಾಜವರ್ಧನ ಮಣಿ ಪ್ರತಿಯೊಬ್ಬರ ನಿಮ್ಮಲ್ಲಿ ರಾಜಯೋಗವನ್ನು ವೃದ್ಧಿ ಮಾಡಿ ರಕ್ಷಣೆಯನ್ನು ಕೊಟ್ಟು ನಿಮಗೆ ಅಧಿಕಾರ ಪ್ರಾಪ್ತಿಯ ಯೋಗ ಫಲವನ್ನು ಕೊಟ್ಟು ಜಯ ವಿಜಯವನ್ನು ಕೊಡ್ತಕ್ಕಂಥ, ಎಲ್ಲ ಕಡೆ ನಿಮಗೆ ಜಯ ಆಗಬೇಕು. ನಾನು ಈಗಾಗಲೇ ಫಲದಲ್ಲಿ ನಿಮಗೆ ಏನೇನು ತಿಳಿಸಿದ್ದೇನೆ ಅದರಲ್ಲಿರುವ ನೆಗೆಟಿವಿಟೀಸ್ ಎಲ್ಲ ನಿವಾರಣೆ ಮಾಡಿ ಪಾಸಿಟಿವಿಟೀಸ್ ನಿಮಗೆ ಕೊಡ್ತಕ್ಕಂಥದ್ರಲ್ಲಿ ರಾಜವರ್ಧನ ಮಣಿಯ ಒಂದು ವಿಶೇಷತೆ ಬಹಳ ಇದೆ. ಪ್ರತಿಯೊಬ್ಬರೂ ಸಹ ರಾಜವರ್ಧನ ಮಣಿಯನ್ನು ಧಾರಣೆ ಮಾಡಿಕೊಳ್ಳಬಹುದು. ಈ ರಾಜವರ್ಧನ ಮಣಿಯನ್ನು ನಿಮ್ಮ ಉಂಗುರದ ಬೆರಳಿಗೆ ಹಾಕಲಿಕ್ಕೋಸ್ಕರವಾಗಿ ವಿಶೇಷವಾಗಿ ನಾವು ಉಂಗುರವನ್ನು ಸಹ ಮಾಡಿಸಿದ್ದೇವೆ. ಇದನ್ನು ಏನು ಎಕ್ಸ್ಟೆಂಡ್ ಕೂಡ ಆಗ್ತದೆ, ಇದು ಏನೋ ತೊಂದರೆ ಸೈಜ್ ವಿಚಾರದಲ್ಲಿ. ಸೊ ಇಂತಹ ಒಂದು ವಿಶೇಷ ಮಣಿಯನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡಬಹುದಾಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರು 6361335497 ಈ ನಂಬರ್, ಅಥವಾ 9113295125 ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಆದರೂ ಪರವಾಗಿಲ್ಲ, ಖಂಡಿತವಾಗಿ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದು. ಎಲ್ಲ ಹೋಮಗಳು, ಇನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ, ನಾನು
ನಾನು ಮುಂದೆ ತಿಳಿಸ್ತೀನಿ ವಿಡಿಯೋಗಳಲ್ಲಿ. ಎಲ್ಲ ವಿಡಿಯೋಗಳ ಹೋಮಗಳನ್ನು ನೀವು ಲೈವ್ ಆಗಿ ನೋಡ್ತೀರಾ. ಹಾಗೂ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆಲ್ಲರಿಗೂ ಸಹ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಹಸ್ರ ರವಿ ಶಾಂತಿ ಹೋಮ, ವಿಶೇಷವಾದ ಹೋಮಗಳಲ್ಲಿ ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮತ್ತೆ ಪುನಃ ಈ ಒಂದು ಸಂಕ್ರಮಣ ಹಾಂತಿ ಮುಗಿದಿದೆ ಅಂದರೆ ಇಷ್ಟು ಅದ್ಭುತವಾದ ಪ್ರಸಾದ ಸಿಗೋದು ಸದ್ಯಕ್ಕೆ ಅಂತೂ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ, ಒಳ್ಳೆಯದಾಗಲಿ. ಈ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.